ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಆತ ಬೆಟ್ಟಿಂಗ್ ಚಟಕ್ಕೆ ಬೆದ್ದು ಮೈ ತುಂಬಾ ಸಾಲ ಮಾಡಿಕೊಂಡಿದ್ದ. ಅಷ್ಟೇ ಅಲ್ಲದೆ ಪತ್ನಿಯ ಮೇಲೆ ಅನುಮಾನ ಪಟ್ಟು ಕಿರಿಕ್ ಮಾಡ್ತಿದ್ದ. ಪತಿಯ ಸಾಲ ಹಾಗೂ ಅನುಮಾನ ಪಟ್ಟು ನೀಡ್ತಿದ್ದ ಹಿಂಸೆ ಸಹಿಸಲಾಗದೆ ತವರು ಮನೆ ಸೇರ್ಕೊಂಡಿದ್ಲು. ಹೀಗಾಗಿ ಹೆಂಡತಿ ಮನೆಗೆ ಬಂದು ಹೆಂಡತಿ ಕಾಲಿಗೆ ಬಿದ್ದು ಕ್ಷಮೆ ಕೇಳಿ ಕರೆದುಕೊಂಡು ಹೋಗ್ಬೇಕು ಅಂತ ಬಂದವನು ಮಕ್ಕಳ ಮುಂದೆಯೇ ಹೆಂಡತಿಯನ್ನ ಚುಚ್ಚಿ ಕೊಲೆ ಮಾಡಿದ್ದಾನೆ. ಗಂಡನ ಬೆಟ್ಟಿಂಗ್ ಚಟಕ್ಕೆ ಬಲಿಯಾದ ಹೋಮ್ಗಾರ್ಡ್ ಪತ್ನಿ ಕಾಲಿಗೆ ಬಿದ್ದು ಕ್ಷಮೆ ಕೇಳೋ ನೆಪದಲ್ಲಿ ಕೊಂದೇ ಬಿಟ್ಟ ಪಾಪಿ. ಬೆಟ್ಟಿಂಗ್ ಚಟಕ್ಕೆ ಯಾರೂ ಬೀಳಬೇಡಿ. ಬೆಟ್ಟಿಂಗ್ ಚಟಕ್ಕೆ ಬಿದ್ದರೆ ಹೆಂಡತಿ ಮಕ್ಕಳನ್ನ ಕಳೆದುಕೊಂಡು ಬೀದಿಗೆ ಬೀಳ್ತೀರಾ ಅಂತ ಸೆಲ್ಫಿ ವಿಡಿಯೋ ಮಾಡ್ತಿರೋ ಈ ವ್ಯಕ್ತಿಯೇ ಪತ್ನಿಯ ಕೊಲೆ ಮಾಡಿರೋ ಆರೋಪಿ ಪ್ರದೀಪ್. ಬೆಂಗಳೂರಿನ ಮಹದೇವಪುರ ನಾರಾಯಣಪುರದ ನಿವಾಸಿಯಾಗಿದ್ದ ಮಂಜುಳಾ ಮತ್ತು ಆಟೋ ಚಾಲಕ ಪ್ರದೀಪ್ ದಂಪತಿಗೆ 15 ವರ್ಷಗಳ ಹಿಂದೆ ಮದುವೆಯಾಗಿತ್ತು. ಇಬ್ಬರು ಮುದ್ದಾದ ಮಕ್ಕಳೊಂದಿಗೆ ಸುಖವಾಗಿದ್ದ ಸಂಸಾರದಲ್ಲಿ ಬಿರುಗಾಳಿ ಎದ್ದಿದ್ದು ಪತಿ ಪ್ರದೀಪನ ಆನ್ಲೈನ್ ಬೆಟ್ಟಿಂಗ್ ಚಟದಿಂದ. ಪತ್ನಿ ಮಂಜುಳಾ ಮಹದೇವಪುರ ಪೊಲೀಸ್ ಠಾಣೆಯಲ್ಲಿ ಹೋಮ್ಗಾರ್ಡ್ ಆಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಮನೆ ನಡೆಸ್ತಿದ್ರು. ಆದರೆ ಬೆಟ್ಟಿಂಗ್ ಚಟಕ್ಕೆ ಬಿದ್ದು ಪ್ರದೀಪ್ ಮೈತುಂಬ ಸಾಲ ಮಾಡಿಕೊಂಡು ಮನೆಗೆ ₹1 ಹಣ ಕೊಡ್ತಿರ್ಲಿಲ್ಲ. ಸಾಲಗಾರರ ಕಾಟ ಮತ್ತು ಪತಿಯ ನಿರಂತರ ಕಿರುಕುಳದಿಂದ ಬೇಸತ್ತ ಮಂಜುಳಾ ಕೊನೆಗೆ ಗಂಡನನ್ನು ಬಿಟ್ಟು ಮಕ್ಕಳೊಂದಿಗೆ ನಾರಾಯಣಪುರದ ತನ್ನ ತವರು ಮನೆಗೆ ಬಂದು ಆಶ್ರಯ ಪಡೆದಿದ್ರು. ತವರು ಮನೆಯಲ್ಲಿದ್ದ ಹೆಂಡತಿಯನ್ನ ವಾಪಸ್ ಕರೆತರಲು ಪ್ರದೀಪ್ ಸಂಜೆ 6:30ಗೆ ನಾರಾಯಣಪುರದ ಮನೆಗೆ ಬಂದಿದ್ದ. ಆದರೆ ಬರುವ ಮುನ್ನವೇ ಒಂದು ಭಯಾನಕ ಸೆಲ್ಫಿ ವಿಡಿಯೋ ಮಾಡಿಕೊಂಡು ಬಂದಿದ್ದ. ಮತ್ತೆ ವಾಪಸ್ ಮನೆಗೆ ಹೋಗೋಣ ಬಾ ಎಂದು ಮಂಜುಳನ್ನು ಕರೆದಿದ್ದ. ಆದರೆ ಈ ಹಿಂದೆ ಹಲವು ಬಾರಿ ಈತನ ಮಾತು ನಂಬಿ ಮೋಸ ಹೋಗಿದ್ದ ಮಂಜುಳಾ ನಾನು ನಿನ್ನ ಜೊತೆ ಬರಲ್ಲ ಎಂದು ಖಡಾಖಂಡಿತವಾಗಿ ನಿರಾಕರಿಸಿದ್ರು. ಅಷ್ಟಕ್ಕೆ ಅಲ್ಲಿ ಹೈಡ್ರಾಮಾ ಶುರು ಮಾಡಿದ ಪ್ರದೀಪ್ ನಿನ್ನ ಕಾಲ್ ಮುಗಿದು ತಪ್ಪಾಯ್ತು ಅಂತ ಕ್ಷಮೆ ಕೇಳ್ತೀನಿ ಬಾ ಎಂದು ಮಂಜುಳಾ ಬಳಿ ಹೋಗಿದ್ದಾನೆ. ಕರಗ ದೃಶ್ಯದ ನಡುವೆಯೇ ಸದ್ದಿಲ್ಲದ ರಾಕ್ಷಸನಾಗಿ ಬದಲಾದ ಪ್ರದೀಪ್ ಮಂಜುಳಾ ಕಾಲ್ ಎಳೆದು ಕೆಳಗೆ ಬೀಳಿಸಿದ್ದಾನೆ. ತಾನು ಅಡಗಿಸಿ ಇಟ್ಟುಕೊಂಡಿದ್ದ ಚಾಕುವಿನಿಂದ ಸುಮಾರು 20ಕ್ಕೂ ಹೆಚ್ಚು ಬಾರಿ ಮಂಜುಳಾ ದೇಹಕ್ಕೆ ಮನ ಬಂದಂತೆ ಇರಿದು ವಿಕೃತ ಮೆರೆದಿದ್ದಾನೆ. ಬೆಟ್ಟಿಂಗ್ ಆಡ್ತಾ ಇದೆ ಅಂತ ಅವ್ರು ಹೇಳ್ತಾರೆ. ಸೊ ನಾವು ಅದನ್ನು ಚೆಕ್ ಮಾಡಬೇಕಾಗುತ್ತೆ. ಸೊ ಯಾವ ಆ್ಯಪ್ ನಲ್ಲಿ ಮಾಡ್ತಿದ್ರು ಏನು ಅಂತ ಅದನ್ನು ಚೆಕ್ ಮಾಡಬೇಕಾಗುತ್ತೆ. ಅವ್ರು ವಿಡಿಯೋ ಒಂದು ಮಾಡಿದ್ದಾರೆ ಅಂತ ಹೇಳಿ ಅದನ್ನು ಗೊತ್ತಾಗಿದೆ. ಸೊ ಅದನ್ನು ಕಟ್ಟರ್ ಅದು ಸೀದರ್ ಮೊಬೈಲ್ ವಿಡಿಯೋ ಎಲ್ಲ ಇನ್ವೆಸ್ಟಿಗೇಷನ್ ಪಾಯಿಂಟ್ ನಲ್ಲಿ ಬಂದ. ಸೊ ಈ ಪಾಯಿಂಟ್ ಗಳ ಮೇಲೆ ಅವ್ರ ಮಧ್ಯದಲ್ಲಿ ದಿನ ಅಂದ್ರೆ ಫ್ರೀಕ್ವೆಂಟ್ ಆಗಿ ಗಲಾಟೆ ಆಗುವಂಥದ್ದು ಸಂಘಟನೆಗಳು. ರಕ್ತದ ಮಡುವಿನಲ್ಲಿ ಪತಿಯಿಂದ ತಪ್ಪಿಸಿಕೊಂಡು ಹೋಮ್ಗಾರ್ಡ್ ಮಂಜುಳಾ ಹೆದರಿ ಮನೆಯಿಂದ ಹೊರಗೆ ಓಡಿ ಬಂದು ರಸ್ತೆಗೆ ಬಿದ್ದಿದ್ದಾರೆ. ತಕ್ಷಣ ಎಚ್ಚೆತ್ತ ಕುಟುಂಬಸ್ಥರು ರಕ್ತಸ್ರಾವದಿಂದ ಒದ್ದಾಡುತ್ತಿದ್ದ ಮಂಜುಳನ್ನ ಆಸ್ಪತ್ರೆಗೆ ಸಾಗಿಸುವ ದಾರಿಯ ಮಧ್ಯದಲ್ಲಿ ಆಕೆ ಕೊನೆ ಉಸಿರೆಳೆದಿದ್ದಾಳೆ. ಅತ್ಯಂತ ದುರಂತವೆಂದರೆ ಹೆತ್ತ ತಾಯಿಯನ್ನು ತಂದೆ ಚಾಕುವಿನಿಂದ ಹಿರಿಯುತ್ತಿದ್ದ ದೃಶ್ಯ ಆ ಇಬ್ಬರು ಮಕ್ಕಳು ಮೂಕ ಪ್ರೇಕ್ಷಕರಾಗಿದ್ದಾರೆ. ಕೊಲೆ ಮಾಡಿದ ನಂತರ ತಾನೂ ಕೂಡ ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಿ ನಾಟಕವಾಡಿದ ಪತಿ ಪ್ರದೀಪನನ್ನ ಮಹದೇವಪುರ ಪೊಲೀಸರು ತಕ್ಷಣವೇ ಬಂಧಿಸಿ ಕಂಬಿ ಎಣಿಸುವಂತೆ ಮಾಡಿದ್ದಾರೆ. SK ಮಂಜುನಾಥ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.